ಮಾನ್ಯ ಸಭಾಪತಿಗಳೇ, ನನ್ನ ಮನೆಯ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದರೆ 4:15 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾನು ಮಲ್ಗಕ್ಕೆ ಹೋದರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂಥ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರೋವಂಥ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ನಿಮಗೆ ನಾ ಹೇಳೋದು, ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ. ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು? ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಷಯ ಹೇಳಿ ಮುಗಿತು. ನೀವು ನಮಗೆ DJ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ. ಒಂದೇ ಒಂದು ಆರ್ಡರ್ ಮಾಡ್ತೀರಾ. ನಮ್ದು DJ ಎಲ್ಲ ಕ್ಯಾನ್ಸಲ್. ಯಾರು DJ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡ್ ನ ಜಾಸ್ತಿ ಮಾಡಬೇಡಿ ಅಂತ ಇವ್ರೋಗಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು. ಸನ್ಮಾನ್ಯ ಸಭಾಪತಿಗಳೇ, ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂಥದ್ದು ಎಲ್ಲರ ಗಮನದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು 50 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 40 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರ್ದು ಅಂತಿದೆ. ವಸತಿ ಪ್ರದೇಶಗಳಲ್ಲಿ ಹಗಲು ಹೊತ್ತು 55 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 40 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರ್ದು ಅಂತಿದೆ. ವಾಣಿಜ್ಯ ಪ್ರದೇಶಗಳಲ್ಲಿ 65 ಡೆಸಿಬಲ್ ಮತ್ತು ರಾತ್ರಿ 55 ಡೆಸಿಬಲ್ ಇರಬೇಕು. ಕೈಗಾರಿಕಾ ಪ್ರದೇಶಗಳಲ್ಲಿ ಹಗಲು ಹೊತ್ತು 75 ಡೆಸಿಬಲ್ ಮತ್ತು ರಾತ್ರಿ 70 ಡೆಸಿಬಲ್ಗಿಂತ ಹೆಚ್ಚಿನ ಪ್ರಮಾಣದ ಶಬ್ದ ಇರಬಾರ್ದು. ಕಾನೂನು ಏನಿದೆ, ಈಗ ಸರ್ಕಾರ ಈಗಾಗಲೇ 2022ರಲ್ಲಿ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ಪ್ರದೇಶದ DYSP ಅಥವಾ ACP ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ. ಆ ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ, ಒಬ್ಬ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಬ್ಬ ಪ್ರತಿನಿಧಿ ಇರ್ತಾರೆ. ಇಲ್ಲಿ ದೂರು ಬಂದಂಥ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇವತ್ತು ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಇವತ್ತು ಪರಿಸರ ಮಾಲಿನ್ಯ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ ಏನಪ್ಪ ಅಂತ ಹೇಳಿದರೆ, ಇವತ್ತು ಯಾವಾಗ ದೂರು ಬರ್ತದೆ, ದೂರು ಬಂದಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಪರಿಸರ ಅಧಿಕಾರಿಗೆ ಇದನ್ನು ತಪಾಸಣೆ ಮಾಡಿ ನ್ಯಾಯ ಅಂದರೆ ನಿಯಮಾನುಸಾರ ಎಷ್ಟು ಡೆಸಿಬಲ್ ಶಬ್ದ ಇದೆ ಅನ್ನುವಂಥದ್ರ ಬಗ್ಗೆ ತಪಾಸಣೆ ಮಾಡಿ ಪೊಲೀಸರಿಗೆ ವರದಿ ಕೊಟ್ಟ ಮೇಲೆ ವರದಿ ಆಧಾರದ ಮೇಲೆ ಅವರು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ EP ಆ್ಯಕ್ಟ್ ಪ್ರಕಾರ ಅವರಿಗೆ ನಿಮ್ಮದು FIR ಲಾಂಚ್ ಮಾಡಿ ಕಾಗ್ನೈಸಬಲ್ ಅಫೆನ್ಸ್ ಇದೆ, 5 ರಿಂದ 7 ವರ್ಷಗಳವರೆಗೆ ಶಿಕ್ಷೆ ಇದೆ, ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋಂಥದ್ದು ಕಾಯ್ದೆ ಇದೆ, ನಿಯಮ ಇದೆ. ಆ ನಿಯಮ ಪಾಲನೆ ಮಾಡಲಿಕ್ಕೆ ಈಗಾಗಲೇ ಸುತ್ತೋಲೆನೂ ಇದೆ, ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಹೌದು, ಇದು ಸತ್ಯ ಇದೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ರಾತ್ರಿ 10 ಗಂಟೆವರೆಗೆ ಮಾಡಬೇಕು ಅಂದಾಗ ಮದುವೆ ನಡೀತದೆ, ತಮಟೆ ನಡೀತದೆ, ಭಜನೆಗಳು ನಡೀತವೆ, ಕೀರ್ತನೆಗಳು ನಡೀತವೆ. ಇವತ್ತು ಬರೀ ಆಜಾನ್ ಅಷ್ಟೇ ಅಲ್ಲ, ದೇವಾಲಯಗಳು ನಡೀತವೆ, ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅನೇಕ ಕಡೆ ಉಲ್ಲಂಘನೆ ಆಗಿದ್ದಂಥದ್ದು ಎಲ್ಲರ ಗಮನದಲ್ಲಿದೆ. ಇದಕ್ಕೆ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಜನರಲ್ಲಿ ಬಹಳ ಅವಶ್ಯಕತೆ ಇದೆ. ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾರು ಇವತ್ತು ಪಟಾಕಿಯನ್ನು ನಾವು ಹೇಳ್ತೀವಿ ಅದು ಹಚ್ಚಬಾರದು ಅನ್ನುವಂಥದ್ದು. ಅವರು ಮೂಲ ಪ್ರಶ್ನೆ ಬಿಟ್ಟರೆ ನೀವು ಅವ್ರ ಮೂಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿಯೇ ಉತ್ತರ ಕೊಡ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ಅದಕ್ಕೆ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತದ್ದಕ್ಕೆ ಪ್ರಯತ್ನ ಮಾಡಲಾಗುವುದು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಚಿವರು ಹೇಳ್ತಾ ಇರೋದು, ಇಲ್ಲಿ 52 ಪ್ರಕರಣಗಳು ಅಂತ 3 ವರ್ಷದಲ್ಲಿ 52 ಕೇಸ. ನಮ್ಮೂರಲ್ಲಿ 35 ಮಸೀದಿ ಇದೆ. ಯಾವ ಮಸೀದಿಲೂ ಈ ಡೆಸಿಬಲ್ಲು ಇದರ 10 ಪಟ್ಟು ಡೆಸಿಬಲ್ ಅಲ್ಲಿ ಹೇಳೋವಂಥದ್ದು. ಯಾರಿಗೂ ಧೈರ್ಯ ಇಲ್ಲ. ಯಾಕೆ ಅಂದ್ರೆ ಇವ್ರ ರಕ್ಷಣೆ ಇದೆ, ಅವರಿಗೆ ಈ ಸರ್ಕಾರದ ರಕ್ಷಣೆ ಇದೆ. ಈಗ ಜಾಸ್ತಿ ಆಗ್ಬಿಟ್ಟಿದೆ, 2.5 ವರ್ಷದಿಂದ ಈ ಸೌಂಡೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ
ನಮ್ದು ಇವರು ಉತ್ತರದಲ್ಲಿ ಹೇಳ್ತಾರೆ, ಇವರು ಉತ್ತರದಲ್ಲಿ ಹೇಳ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಅಂತ. ಟೈಮಿಗೆ ಅಷ್ಟೇ ಅದು, ಯಾವ್ದೋ ವರ್ಷದಲ್ಲಿ 1 ದಿವಸ 2 ದಿವಸ. ಇವರು ವರ್ಷಗಳು ದಿನಕ್ಕೆ 5 ಬಾರಿ, ದಿನಕ್ಕೆ 5 ಬಾರಿ ಒಂದು ಕಡೆ ಹೋಗಿ ಟೆಸ್ಟ್ ಮಾಡ್ಲಿ. ಇವರು ಒಂದು ಕಡೆ ಟೆಸ್ಟ್ ಮಾಡ್ಲಿ. 52 ಪ್ರಕರಣ 3 ವರ್ಷದಲ್ಲಿ. ಇದು ಅತ್ಯಂತ ಕೇಳಿ ಉತ್ತರ ಸೂಕ್ಷ್ಮವಾದಂತ ಒಂದು ವಿಚಾರ. ಯಾಕೆ ಸೂಕ್ಷ್ಮ? ಯಾಕೆ ಸೂಕ್ಷ್ಮ? ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಮಾಡಿದಂತವ್ರು ಯಾಕೆ ಸೂಕ್ಷ್ಮ? ಇದನ್ನು ರಾಜಕೀಯಕ್ಕಾಗಿ ರಾಜಕೀಯಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಕಂಟೆಂಟ್ ಆಗುತ್ತೆ. ಹೊರಗಾಗ್ತೀನಿ ನಿಮ್ಗೆ ಹುಡುಗಾಟಿಕೆ ಮಾಡ್ತೀರ ಅಲ್ಲ, ಮಾನ್ಯ ಸಭಾಪತಿಗಳಿಗೆ ಯಾವ ಸೂಕ್ಷ್ಮ ಅಂತ ಗೊತ್ತಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಿಮ್ ಪ್ರಶ್ನೆ ನಾನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಇವರಿಗೆ. ಆಯ್ತಾಯ್ತು, ಇವರಿಗೆ ದಮ್ಮಿಲ್ಲ. ನೀವ್ ಹೇಳಿ ಉತ್ತರ ಹೇಳಿ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಆಜಾನ್ ಇದೆ, ಅದರ ಜೊತೆಯಲ್ಲಿ ನೀವು ನೋಡ್ತಾ ಇದ್ದೀವಿ ಅವ್ರ ಮನೆಗೆಲ್ಲ ತೊಂದರೆ ಆಗತ್ತೆ ಅಂತ. ದೀಪಾವಳಿಯಲ್ಲಿ ಪಟಾಕಿ ಸಿಡಿಸುವುದಕ್ಕೂ ದೀಪಾವಳಿ ಬಿಡ್ರಿ, ಇದರ ನಾವು ಕೇಳಿಲ್ಲ ದೀಪಾವಳಿ, ನಾವು ದೀಪಾವಳಿ ಕೇಳಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, ವರ್ಷಕ್ಕೆ ದಿನಕ್ಕೆ 5 ಬಾರಿ ನಮ್ಮ ದೇಶದ ಕಾನೂನು ನಾವು ಎಲ್ಲರಿಗೆ ಒಂದೇ ಇದೆ. ಅರ್ಥ ಮಾಡಿದಿರಲ್ಲ. ನೋಡಿ ಸನ್ಮಾನ್ಯ ಸಭಾಪತಿಗಳೇ, ಹೇಳಿದಾರ ಬಿಡ್ರಿ, ಕೊಡ್ರಿ ಸೂಕ್ಷ್ಮತೆ ಏನು ಅಂತ ಹೇಳಿ ಅದಕ್ಕೇನು ಕ್ರಮ ಕೊಡ್ತೀರಿ ಅದನ್ನ ಹೇಳಿ. ಕೂಡಿ ಉತ್ತರ ಕೊಡ್ರಿ. ಸನ್ಮಾನ್ಯ ಸಭಾಪತಿಗಳೇ, ನಾನು ಹೇಳೋದು ನಾವೇ ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ, ಮದುವೆಗಳು ನಡೀತವೆ, ಅನೇಕ ಭಜನೆ ಕೀರ್ತನೆಗಳು ನಡೀತವೆ. ಅದೇ ಏನಾಗಿದೆ ಅಂತ ಹೇಳ್ತಾ ಇದ್ದೇನೆ, ಕೇಳಿ ಮಾನ್ಯ ಸಭಾಪತಿಗಳೇ. ಇವತ್ತು ಅವರಿಗೆ ಅನೇಕ ಉತ್ಸವಗಳು ಮಾಡ್ತೇವೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಯಾರು ಧ್ವನಿವರ್ಧಕಗಳನ್ನು ಉಪಯೋಗ ಮಾಡಬಾರದು. ಇದು ಸರ್ವೋಚ್ಚ ನ್ಯಾಯಾಲಯದ ಕಟ್ಟಪ್ಪಣೆ ತೀರ್ಪಿದೆ. ನನ್ ಕೇಳಿ ಅಂತ ತೀರ್ಪಿದೆ. ಮಾನ್ಯ ಸಚಿವರು ಹೇಳಬಾರದು. ನಾನು ಹೇಳ್ತಿದ್ದೀನಿ ಕೇಳಿ ಅಂತ ಹೇಳಬಾರದು. ರಾತ್ರಿ ಹೇಳ್ಬೋದು 10 ಗಂಟೆಯಿಂದ ಸಭಾಪತಿಗಳಿಗೆ ನಾನು ಹೇಳ್ತೀನಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಮಾನ್ಯ ಸಚಿವರಿಗೆ ಭಾರತಿ ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸಭಾಪತಿಗಳೇ, ನೋಡಿ ಕಾಯ್ದೆ ಸಭಾಪತಿಗಳಿಗೆ ಕೇಳಿ ಅಂತ ನಿಮಗೆ ಎಲ್ಲರಿಗೂ ಒಂದೇ ಆಗುತ್ತೆ. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಕಾಯ್ದೆ ಇಲ್ಲ. ಈಗಾಗಲೇ ಎಲ್ಲರೂ ಇದೇ ರೀತಿ ಸನ್ಮಾನ್ಯ ಸಭಾಪತಿಗಳು, ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೇನೆ, ಕಡತದಿಂದ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ನಿಯಂತ್ರಣ ಕಡತದಿಂದ ಜವಾಬ್ದಾರಿ. ಕೂಡ್ರಿ, ಆಯ್ತು ಕೂಡಿ ಸಾಕು. ಮಾನ್ಯ ಸಭಾಪತಿಗಳು ಅದನ್ನು ಕಡತದಿಂದ ತೆಗೆಸಿ. ಆಯ್ತು, ಅವ್ರಿಗೆ ಬಿಟ್ಟಿದ್ದು. ಸರ್ವೋಚ್ಚ ನ್ಯಾಯಾಲಯದ ಅಲ್ಲ, ಸರ್ವೋಚ್ಚ ನ್ಯಾಯಾಲಯ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳಿ. ಧನಂಜಯ ಸರ್ ಕಂಟೆಂಪ್ಟ್ ಆಗುತ್ತೆ.